ರಾಜಿ ವಲ್ಯಣ್ಣ ವಲ್ಯಣ್ಣ ರಾಜಿ ವಲ್ಯಣ್ಣ ರಾಜಿ ರಾಜಿ ಏನಾಯ್ತು ವಲ್ಯಣ್ಣ? ರಾಜಿ ಏನಿಲ್ಲ. ಸರಿ ಬಿಡಿ, ಕುಡಿಯಕ್ಕೆ ನೀರು ಬೇಕು ಅಂದ್ರಲ್ಲ ತಗೊಳ್ಳಿ. ಓ ನಿಮ್ಗೆ ಆಗಲ್ಲ ಅಲ್ವಾ? ಸರಿ ಕುಡೀರಿ. ಏನಾಯ್ತು ವಲ್ಯಣ್ಣ? ಯಾಕೋ ಗಾಬರಿ ಮಾಡ್ಕೊಂಡಿದ್ದೀರಾ? ಅಪ್ಪಿ ತಪ್ಪಿ ಕೆಟ್ಟ ಕನ್ಸ ಏನಾದ್ರು ಬಿತ್ತ ಏನು? ಬಿದ್ದೇ ಇರುತ್ತೆ. ಕೆಟ್ಟ ಕನ್ಸಲ್ಲಿ ದೊಡ್ಡ ಯಜಮಾನ್ರೇನಾದರೂ ಇಲ್ಲ ಶಾಂತಮ್ಮ, ರಾಜಲಕ್ಷ್ಮಿ ಅವರು, ಅಂದ್ರೆ ಲಕ್ಕಿ ಅಣ್ಣ ಮತ್ತೆ ರಾಜಲಕ್ಷ್ಮಿ ಅವರು. ಏನ್ ಬೊಗಳ್ತಾ ಇದ್ಯಾ? ಅಂದ್ರೆ ಹಾಗಾಗುತ್ತೆ ಅಂತ ಅಲ್ಲ, ನಾನೇನು ಹೇಳ್ತಿದ್ದೀನಿ ಅಂದರೆ, ಲಕ್ಕಿ ಅಣ್ಣಗೆ ಕಾಲಿರದೇ ಇರಬೇಕಾದ್ರೆ ನೀವು ಊರ್ಮಿಳ ಅವ್ರ ಜೊತೆ ಸೇರಿಕೊಂಡು ಅದೇ ಓಡಾಡ್ತಿದ್ರಿ ಅಲ್ವಾ? ಈಗ ನೋಡಿದ್ರೆ ನಿಮ್ಮಲ್ಲೇ ಏನೂ ಕೆಲಸ ಮಾಡ್ತಿಲ್ಲ. ಲಕ್ಕಿ ಅಣ್ಣ ಏನಾದರೂ ರಾಜಲಕ್ಷ್ಮಿ ಅವ್ರ ಜೊತೆ ಅಂದರೆ ಅದಾಗುತ್ತೆ ಅಂತ ಅಲ್ಲ, ಕಾಲ ಸರಿ ಇಲ್ಲ ಅಲ್ವಾ ಅಣ್ಣ? ಏನು ಬೇಕಾದರೂ ಆಗ್ಬೋದಲ್ವಾ? ಮೊದಲೇ ರಾಜಲಕ್ಷ್ಮಿ ಅವರು ಹಳ್ಳಿಯಿಂದ ಸಿಟಿಗೆ ಬಂದಿದ್ದಾರೆ. ಪಾಪ ಏನೇನೋ ಆಸೆ ಇರುತ್ತೆ, ಏನೇನೋ ಇರುತ್ತೆ. ಅದನ್ನೆಲ್ಲ ನೀವು ಈಗ ತೀರ್ಸಕ್ಕಾಗತ್ತಾ? ಅಂದರೆ ತೀರ್ಸಕ್ಕಾಗಲ್ಲ ಅಂತಲ್ಲ, ನಾಳೆನೋ ನಾಡಿದ್ದು ಒಂದಲ್ಲ ಒಂದಿನ ಸರಿ ಹೋಗ್ಬೋದು. ಸರಿ ಅಣ್ಣ, ಏನಾಗುತ್ತೋ ನೋಡೋಣ. ನೀವು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ವಲ್ಯಣ್ಣ, ನಿಮ್ಗೊಂದು ವಿಷಯ ಹೇಳಬೇಕು. ಏನು ಅನ್ಕೊಂಬೇಡಿ. ಒಂದು ಕಾಲದಲ್ಲಿ ನಿಮ್ಮಂಥವ್ರು ಊರಲ್ಲಿ ಮಜಾ ಮಾಡ್ತಾ ಇದ್ರಂತೆ. ಕೊನೆಗೆ ಅವ್ರಿಗೇನಾಯ್ತು ಅಂದರೆ, ಹೋಗ್ಲಿ ಬಿಡಿ, ಆ ಕತೆ ಯಾಕೀಗ. ಹುಷಾರಣ್ಣ. ಈ ಥರ ಏನೇ ಮಾಡಿದ್ರೂ ಉಪಯೋಗ ಇಲ್ಲ. ಈ ಥರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಮ್ಮ ಲಕ್ಕಿ ಅಣ್ಣಂಗೆ ಎಷ್ಟೋ ಮಾಡಿಸಿದ್ವಿ, ಏನೂ ಪ್ರಯೋಜನ ಆಗಲಿಲ್ಲ. ಇವರು ಸಾವಿನ ದವಡೆಗೆ ಹೋಗೋವರೆಗೂ ಆ ಕಾಲಿಗೆ ಶಕ್ತಿ ಬರಲ್ಲ. ಅಂದರೆ ಅಣ್ಣ, ಹಾಗೆ ಅಲ್ವಾ, ನಿಮ್ಮ ನರಕ್ಕೆಲ್ಲ ಶಕ್ತಿ ಬಂದು ನೀವು ನಡೆಯೋದಕ್ಕೆ ಸಾಧ್ಯ. ಅದಕ್ಕೆ ಹಾಗೆ ಹೇಳಿದೆ. ಇವಾಗ ನಿಮಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅವಶ್ಯಕತೆ ಇದೆಯಾ? ಅದ್ಯಾಕೆ ಬಾವ ಹಾಗೆ ಹೇಳ್ತಾ ಇದ್ದೀರಾ? ವಾಲಿ ಹೀಗಿದ್ರೇನೆ ಮನೆಗೆ ಕ್ಷೇಮ ಅಂತ ಮಾವನವರು ಈ ವಾಲಿಗೆ ಹೀಗಾಗೋ ಹಾಗೆ ಮಾಡಿದ್ದಾರೆ. ಈಗ ವಾಸಿ ಆದ್ರೆ ಹಾವಿಗೆ ಹಾಲಿರ್ದಂಗಾಗತ್ತೆ ಅಂತ ಭಯ ಪಡ್ತಿರ್ಬೇಕು. ವಾಲಿ ಹೀಗಿದ್ರೇನೆ ಮನೆಗೆ ನೆಮ್ಮದಿ ಸಿಗತ್ತೆ ಅಲ್ವಾ? ನೆಮ್ಮದಿಯಾಗೇನೋ ಇರ್ಬೋದೇನೋ ಅಕ್ಕ, ಆದ್ರೆ ಸಂತೋಷವಾಗಿರಕ್ಕಾಗಲ್ಲ. ಅಷ್ಟಕ್ಕೂ ವಾಲಿ ಇಲ್ದೇ ಇದ್ರೆ ಮನೆ ಸಂತೋಷವಾಗಿರುತ್ತೆ ಅಂತ ಮಾವ ಅನ್ಕೊಂಡಿದ್ದಿದ್ರೆ ಅವ್ರು ಪೂರ್ತಿಯಾಗಿ ಇಲ್ದೇ ಇರೋ ಹಾಗೆ ಮಾಡ್ತಿದ್ರು. ಇಂಥ ಪರಿಸ್ಥಿತಿಗೆ ವಾಲಿನ ತರ್ತಾ ಇರಲಿಲ್ಲ ಅಲ್ವಾ? ಶಿಕ್ಷೆ ಮನುಷ್ಯನಲ್ಲಿ ಬದಲಾವಣೆ ತಂದ್ಕೊಡುತ್ತೆ ಅನ್ನೋದು ಮಾವನವ್ರ ನಂಬಿಕೆ. ವೈದ್ಯ ಹೇಳ್ತಿರೋದು ಕೂಡ ನಿಜಾನೇ. ಅದಕ್ಕೆ ಆಲ್ಮೋಸ್ಟ್ ಸಾವಿಗೆ ಹತ್ರ ಹೋಗಿ ಬಂದಿದ್ದಾನೆ. ಇದು ಅವನಿಗೂ ಕೂಡ ಪುನರ್ಜನ್ಮ ಇದ್ದ ಹಾಗೇನೆ. ಇವಾಗಲಾದ್ರೂ ಅವ್ನು ಬದಲಾಗ್ತಾನೆ ನೋಡೋಣ. ಹಾವನ್ನು ಹೊಡೆದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿಸಿದ್ರೆ ಅದು ಅಮೃತ ಕಕ್ಕಲ್ಲ ಕಣೋ, ವಿಷಾನೇ ಕಕ್ಕೋದು. ಇವನು ಅಷ್ಟೇ, ಎಷ್ಟೇ ಹೊಡೆತ ತಿಂದರೂ ಬದಲಾಗದಿರೋಂಥ ವಿಷನಾಗ ಇದ್ದ ಹಾಗೆ ವಿಷ ಕಕ್ಕತಾನೆ ಇರ್ತಾನೆ. ಅಮ್ಮ, ಇದು ಇಷ್ಟು ಬೇಗ ವಾಸಿ ಆಗೋದಿಲ್ಲ. ಸ್ವಲ್ಪ ದಿನ ಔಷಧಿ ತಗೋಬೇಕು, ಆಮೇಲೆ ವಾಸಿ ಆಗ್ಬೋದೇನೋ. ಇವನಿವಾಗ ಎದ್ದು ಓಡಾಡಿ ದಬ್ಬಾಕೋಂಥ ಕೆಲಸ ಏನೂ ಇಲ್ಲ. ಯಾವಾಗೆ ಸರಿ ಹೋದ್ರೂ ಏನೂ ಪರವಾಗಿಲ್ಲ. ಇದು ಕ್ರಮವಾಗಿ ಮಾಡುವಂತಹ ಚಿಕಿತ್ಸೆನಮ್ಮ. ಪ್ರತಿದಿನ ನಾನು ಇಲ್ಲಿ ಇರಕ್ಕಾಗದೇ ಇರೋದ್ರಿಂದ ಮನೆಯಲ್ಲಿ ಯಾರೋ ಒಬ್ರು ನಾನು ಹೇಳ್ದಂಗೆ ಮಾಡಬೇಕು. ಇಲ್ಲ ಅಂದ್ರೆ ಈ ಚಿಕಿತ್ಸೆ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಹಾಗೇನೂ ಆಗಲ್ಲ ರೀ. ಇಲ್ಲಿ ನೋಡಿ, ಅವ್ರ ಹೆಂಡತಿ ರಾಜಲಕ್ಷ್ಮಿ ಇದ್ದಾಳೆ, ಹುಷಾರಾಗಿ ನೋಡ್ಕೋತಾಳೆ.
ಏನ್ ಮಾಡ್ಬೇಕು ಅಂತ ಹೇಳಿ ಸಾಕು. ಸರಿನಮ್ಮ. ಬೆಳಗ್ಗೆ ಸಂಜೆ ಈ ಔಷಧಿಗೆ ಸ್ವಲ್ಪ ತುಪ್ಪ ಬೆರೆಸ್ಕೊಡ್ಬೇಕಮ್ಮ. ಇದು ರಾತ್ರಿಗೆ ಈ ಪುಡಿನ ನೀವು ಹಾಲಲ್ಲಿ ಬೆರೆಸ್ಕೊಡ್ಬೇಕು. ಎಣ್ಣೆಲಿ ಪ್ರತಿದಿನ ಮಾಲಿಶ್ ಮಾಡಬೇಕು. ಸರಿ ಆಯ್ತು. ಸರಿನಮ್ಮ. 4-5 ದಿನ ಆದ್ಮೇಲೆ ನಾನು ಮತ್ತೆ ಬಂದು ನೋಡ್ತೀನಿ. ಸರಿ ರಂಗ, ಕಳಿಸ್ಬಿಡ್ ಬಾ. ಸರಿ ಅಣ್ಣ, ನಡೀರಿ. ರಾಜಲಕ್ಷ್ಮಿ, ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡೆ ಅಲ್ವಾ? ಹುಷಾರಾಗಿ ಅವ್ರು ಹೇಳ್ದ ಹಾಗೆ ಮಾಡು. ಮಾವನವ್ರು ಬಯಸ್ತಾ ಇರೋದು ವಾಲಿಲಿ ಬದಲಾವಣೆನ, ಅವ್ರ ಸಾವನ್ನಲ್ಲ. ವಾಲಿ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಬದ್ಲಾಗ್ಬೇಕು ಅನ್ನೋದೇ ನನ್ನ ಆಸೆ ಅಕ್ಕ. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಅವ್ರು ಬದ್ಲಾಗ್ಬೇಕು. ಬದ್ಲಾಗ್ಬೇಕು ಅಂತ ನಮಗೂ ಇದೆ. ಆದ್ರೆ ನಮ್ಮೆಲ್ಲ ಪ್ರಯತ್ನನೂ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೇನೋ ಅಂತ ನನಗನ್ನಿಸ್ತಾ ಇದೆ. ಎಲ್ರೂ ಒಪ್ಕೊಂಡ್ರು ಈ ಊರ್ಮಿಳ ಒಪ್ಕೊಳ್ಳಲ್ಲ ಅನ್ಸುತ್ತೆ. ಒಂದ್ ಕಾಲದಲ್ಲಿ ಅವಳಿಗೆ ಸಪೋರ್ಟ್ ಮಾಡಿದ್ದೆ ಅನ್ನೋ ಕನಿಕರನೂ ಇಲ್ಲ ನೋಡು ಅವಳಿಗೆ. ಆದ್ರೂ ಈ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೋದು ಅಂತ ಅವಳು ಬೇಡ ಅಂತಿದ್ದಾಳೋ ನನಗೆ ಗೊತ್ತಾಗ್ತಿಲ್ಲ. ಏನೂ ಆಗಲ್ಲ ಅಕ್ಕ, ನಮ್ಮ ಪ್ರಯತ್ನ ನಾವು ಮಾಡೋಣ. ವಾಲಿ ಬದಲಾಗ್ಲಿಲ್ಲ ಅಂತ ದೂರ ಇಟ್ಟಿದ ಮಾತ್ರಕ್ಕೆ ಅಪಾಯ ತಪ್ಪೋಗುತ್ತೆ ಅಂತಲ್ಲ. ಬದಲಾಗಿ ನಮ್ಮಲ್ಲಿ ಒಬ್ರಾದ್ರೆ ಯಾವ ತೊಂದರೆನೂ ಇರಲ್ಲ. ಬದಲಾಗ್ತಾರೆ, ಪ್ರಯತ್ನ ಪಡೋಣ. ಸರಿ, ಹುಷಾರು ರಾಜಲಕ್ಷ್ಮಿ, ನೋಡ್ಕೋ. ಈ ಔಷಧಿ ನಾನು ನಿಮಗೆ ಕೊಡ್ಬೇಕಾ? ದಿನ ನಿಮಗೆ ಮಸಾಜ್ ಮಾಡ್ಬೇಕಾ? ಮಾಡಿ ಅಂತ ವೈದ್ಯರು ಹೇಳಿದ್ರಲ್ಲ ರಾಜಿ, ಮತ್ತೆ ಮಾಡ್ಬೇಕಾ ಅಂತ ಕೇಳ್ತಿಯಲ್ಲ? ಅವಶ್ಯಕತೆ ಇಲ್ಲ ರೀ. ಏನೋ ಅವಶ್ಯಕತೆ ಇಲ್ವಾ? ಅಂದ್ರೆ ನಾನು ಹೀಗೆ ವೀಲ್ ಚೇರ್ ಮೇಲೆ ಕೂಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ರೀ, ನೀವ್ ಒಳ್ಳೆಯವ್ರಾಗಿ ಬದಲಾದ್ರೆ ಸಾಕು. ನೀವದ್ ಹೇಗೆ ಇದ್ರು ನಿಮ್ಮನ್ನ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆದ್ರೆ ನೀವೇನಂತ ನನಗೆ ಗೊತ್ತು. ನೀವು ಬದಲಾಗಲ್ಲ. ನಿಮ್ಮಂತವ್ರಿಗೆ ಔಷಧಿ ಕೊಟ್ಟು ಒಳ್ಳೇದ್ ಮಾಡಿದ್ರೆ ದೊಡ್ಡ ಭಾವನವ್ರು ಹೇಳ್ದಂಗೆ ಹಾವಿಗೆ ಹಾಲು ಕೊಟ್ಟು ಬೆಳೆಸ್ದಂಗೆ. ಅದಕ್ಕೆ ನಾನ್ ನಿಮ್ಗಿದೆಲ್ಲ ಕೊಡಲ್ಲ. ಆ ಔಷಧಿ ತಗೊಳ್ಳಿಲ್ಲ ಅಂದ್ರೆ ಪರಿಸ್ಥಿತಿ ಇನ್ನ ಹದಗೆಡುತ್ತೆ ರಾಜಿ, ಜೀವಂತವಾಗಿರೋದಿಲ್ಲ. ನೀವ್ ಜೀವಂತವಾಗಿದ್ರೆ ಈ ಮನೇಲಿ ಯಾರಾದ್ರೂ ಜೀವಂತವಾಗಿರ್ತಾರಾ? ಇಲ್ಲ ಅಲ್ವಾ? ನಿಮ್ಮಮ್ಮನ್ ಜೊತೆ ಸೇರ್ಕೊಂಡು ಯಾವಾಗ ಯಾರ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ. ಅದಕ್ಕೆ ನಾನ್ ನಿಮ್ಗಿದನ್ ಕೊಡಲ್ಲ. ರಾಜಿ, ಕೊಡಲ್ಲ ರೀ. ನೀವ್ ಏನ್ ಮಾಡಿದ್ರು ಸರಿ, ಆದ್ರೂ ನೀವೇನು ಮಾಡಕ್ಕಾಗಲ್ಲ ಅನ್ನಿ. ಊರ್ಮಿಳಕ್ಕ ಹೇಳ್ದಾಗೆ ನೀವ್ ಹೀಗಿರೋದೇ ಕರೆಕ್ಟು. ನಿಮ್ ಬುದ್ಧಿ ಬದಲಾಗದೆ ಇದ್ರು ನಿಮ್ ಶರೀರ ಆದ್ರೂ ಈ ವೀಲ್ ಚೇರ್ ಅಲ್ಲಿ ಕದಲ್ದೇ ಇರೋ ಹಾಗಿರುತ್ತೆ. ರಾಜಿ, ಹಾಗನ್ಬೇಡ ರಾಜಿ. ನಾನ್ ನಿನ್ ಗಂಡ, ನಿನ್ ಸೌಭಾಗ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡು. ನೀವ್ ಹೀಗೆ ಇದ್ರು ನನ್ನ ಅರ್ಶನ ಕುಂಕುಮಕ್ಕೆ ಯಾವ ಕೊರತೆನೂ ಬರಲ್ಲ ರೀ. ಹೇಳಿದ್ನಲ್ಲ, ನೀವ್ ಹೇಗೆ ಇದ್ರು ನನ್ ತಲೆ ಮೇಲೆ ಇಟ್ಕೊಂಡು ಪೂಜಿಸ್ತೀನಿ ಅಂತ. ಬದ್ಲಾಗಕ್ಕೆ ಪ್ರಯತ್ನ ಪಡಿ. ರಾಜಿ, 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 ನೀನ್ ಪಕ್ಕ ಇದ್ರೆ ರಾಜ್ಯಾಧಿಕಾರ ಸಿಗುತ್ತೆ ಅಂತ ನಿನಗೆ ಹತ್ರ ಆದೆ. ಆದ್ರೆ ನೀನ್ ಮಾತ್ರ ನನ್ನನ್ನು ವೀಲ್ ಚೇರ್ ಮೇಲೆ ಸೆಟ್ಲ್ ಆಗೋ ಥರ ಮಾಡ್ತಿದ್ಯಾ. ಅವ್ರ ವಿಷಯ ಆಮೇಲೆ. ಮೊದಲು ನಿನ್ನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಏನ್ ಹೇಳ್ದೆ ಸುವರ್ಣ? ಆ ವಂಶಕ್ಕಿರೋ ಶಾಪ ಕಳೆದು ಹೋಯ್ತಾ? ಮಹಾದೇವನ ಆಶೀರ್ವಾದ ಸಿಕ್ತಾ? ಹೌದು ಚಂಚಲ, ಇನ್ ಮೇಲೆ ಅವ್ರಿಗೆ ಯಾವ ಆಪತ್ತು ಇಲ್ವಂತೆ. ಎಲ್ಲ ಸಂತೋಷನೇ ಅಂತೆ. ಒಬ್ಬೊಬ್ರು ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ. ಇದೆಲ್ಲ ಹೇಗಾಯ್ತು ಸುವರ್ಣ? ನಾನೇನೋ ಎಲ್ರಿಂದ ದೂರ ಇದ್ದೀನಿ, ನೀವು ಮನೇಲಿ ಅವ್ರ ಜೊತೆಲೆ ಇದ್ದೀರಲ್ಲ. ನೀವ್ ಹೇಗಿದನ್ನೆಲ್ಲ ಮಾಡೋಕ್ ಬಿಟ್ರಿ? ಯಾರು ಮಾಡೋಕ್ ಬಿಟ್ಟಿದ್ದು? ಎಷ್ಟು ಅಡ್ಡಿ ಮಾಡಿದ್ವಿ ಗೊತ್ತಾ? ಎಷ್ಟು ಪಾಡ್ಪಟ್ಟಿದೀವಿ ಗೊತ್ತಾ? ಆದ್ರೆ ವರ ಎಲ್ಲ ಅವ್ರಿಗೆ, ಶಾಪ ಎಲ್ಲ ನಮ್ಗೆ ಅನ್ನೋ ಹಾಗೆ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಅಲ್ಲಿ ನನ್ನ ಮಗ ಬದುಕಿದ್ದು ಉಪಯೋಗ ಇಲ್ದೆ ಜೀವಂತ ಶವ ಆಗ್ಬಿಟ್ಟಿದ್ದಾನೆ. ನಾನ್ ಅಲ್ಲಿದ್ರೆ ಎಲ್ಲಿ ಸಾಯ್ತೀನೋ ಅಂತ ಭಯದಿಂದ ಇಲ್ಲಿಗೆ ಬಂದಿದ್ದೀನಿ. ಇದಕ್ಕೆಲ್ಲ ಕಾರಣ ಆ ವೈದೇಹಿ.
ನಮ್ಮೆಲ್ರ ಸೋಲ್ಗೆ ಆ ವೈದೇಹಿನೇ ಕಾರಣ ಸುವರ್ಣ. ಇನ್ನೇನ್ ಎಲ್ಲ ಮುಗ್ದೋಯ್ತು ಅನ್ಕೊಳ್ತೀವಿ, ಆದ್ರೆ ಅಷ್ಟರಲ್ಲೇ ಕೈ ತಪ್ಪೋಗುತ್ತೆ. ನಮ್ಮಿಂದ ಗೆದ್ವಿ ಅನ್ಕೊಂಡು ಸೋತಿರೋ ನಮ್ಮನ್ನ ಒದ್ದಾಡೋ ಹಾಗೆ ಮಾಡ್ತಿದ್ದಾಳೆ. ಅವತ್ತು ನಾನು, ಇವತ್ತು ನೀನು, ಏನೂ ವ್ಯತ್ಯಾಸ ಇಲ್ಲ. ಇಷ್ಟೆಲ್ಲ ಆಗಿದ್ರು ಕೂಡ ನಾವು ಅವಳ ಪತನನ ನೋಡೋಕ್ಕಾಗ್ತಾ ಇಲ್ಲ. ಪತನಾನ ಅವಳಲ್ಲಿ ಹಬ್ಬ ಮಾಡ್ತಾ ಇದ್ದಾಳೆ. ನಾವು ಮೈ ಕೈ ಪರ್ಚ್ಕೊಳ್ಳೋ ಹಾಗೆ ಮಾಡಿ ಅವಳಲ್ಲಿ ಸೀಮಂತ ಮಾಡ್ಕೋತಿದ್ದಾಳೆ. ಸೀಮಂತನ? ಹೌದು ಚಂಚಲ. ಈಗ ಆಪತ್ತೆಲ್ಲ ತೊಲಗೋಯ್ತು ಅನ್ನೋ ಸಂತೋಷದಲ್ಲಿ ಸೀಮಂತ ಮಾಡ್ತಾ ಇದ್ದಾರೆ. ಇನ್ನು ಶತ್ರುಗಳೇನಾದ್ರೂ ಮಿಕ್ಕಿದ್ರೆ ಸೀಮಂತ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡ್ರೆ ಅದು ತೊಲಗ್ ಹೋಗತ್ತಂತೆ. ಅದಕ್ಕಷ್ಟು ಅರ್ಜೆಂಟಲ್ಲಿ ಮಾಡ್ತಿದ್ದಾರೆ. ಶತ್ರುಗಳು ಇಲ್ದೇ ಇರೋ ಹಾಗೆ ಮಾಡ್ತಾರಾ? ಆ ಶತ್ರುಗಳು ನಾವೇ ಅಲ್ವಾ? ಅಂದ್ರೆ ನಮ್ಮನ್ನೇ ಇಲ್ಲೇ ಇರೋ ಹಾಗೆ ಮಾಡ್ತಾರಾ? ಅದವರಿಂದ ಸಾಧ್ಯ ಇಲ್ಲ ಸುವರ್ಣ. ಅವ್ರನ್ನ ನಾಶ ಮಾಡ್ದೇನೆ ಈ ಚಂಚಲ ಕಣ್ಮುಚ್ಚೋದಿಲ್ಲ. ಚಂಚಲ, ಈಗ ಅವ್ರ ಪರಿಸ್ಥಿತಿ ಬೇರೆ. ವೈದೇಹಿ ಹೊಟ್ಟೆಲಿರೋ ಮಗು ಜೊತೆಗೆ ಭಾವನವ್ರ ಆತ್ಮ ಅವ್ರಿಗೆ ಜೊತೆಯಾಗಿ ನಿಂತಿದೆ. ನನ್ನ ಮಗನಿಗೆ ಈ ಪರಿಸ್ಥಿತಿ ತಂದಿದ್ದು ಕೂಡ ಆ ದಶರಥನೇ. ಈಗ ಅವ್ರ ನೆರಳು ಕೂಡ ಮುಟ್ಟಕ್ಕಾಗಲ್ಲ ನಾವು. ನಾನೇ ಅವ್ರ ನೆರಳಾಗಿ ಕಾಡ್ತೀನಿ. ಇನ್ಮುಂದೆ ಅವ್ರಿಗೆ ನೆರಳಲ್ಲಿರುತ್ತೆ. ಎಷ್ಟೋ ಸಲ ಸತ್ತು ಬದುಕಿದ್ದೀನಿ. ಹೊಟ್ಟೆಲಿರೋ ಮಗುಗೆ ನಾನ್ ಭಯ ಪಡೋದಿಲ್ಲ. ದೆವ್ವ ಆಗಿ ಬಂದಿರೋ ದಶರಥ ರಾಮನ್ಗೆ ನಾನ್ ಭಯ ಪಡೋದಿಲ್ಲ. ಇಷ್ಟಕ್ಕೂ ಆ ದೇವ್ರು ನನ್ನನ್ನ ಇನ್ನೂ ಯಾಕೆ ಜೀವಂತವಾಗಿ ಇಟ್ಟಿದ್ದಾರೆ ಗೊತ್ತಾ? ಆ ಕುಟುಂಬನ ನನ್ನ ಕೈಯಿಂದ ನಾಶ ಮಾಡೋದಕ್ಕೆ. ನಿನಗಿಂತ ಜಾಸ್ತಿ ಆವೇಶ ನನಗೂ ಇದೆ ಚಂಚಲ. ಆದ್ರೆ ಯೋಚನೆ ಮಾಡಿ ಹೇಳು, ಅದೆಲ್ಲ ಆಗತ್ತಾ? ಅವ್ರ ಸಾವಿನ ವಿಷಯ ಪಕ್ಕಕ್ಕಿಡು. ಕಡೆ ಪಕ್ಷ ಅವಳ ಸಂತೋಷನ ಹಾಳು ಮಾಡ್ಬೋದಾ? ಈ ಸೀಮಂತ ನಡಿದೇ ಇರೋ ಹಾಗೆ ನಿಲ್ಲಿಸ್ಬೋದಾ? ಅವಳ ತವ್ರ ಮನೆ ಅರಿಶಿನ ಕುಂಕುಮದ ಜೊತೆ ಗಂಡನ ಮನೆ ಹೆಮ್ಮೆ ಜೊತೆ ಮಾಡ್ತಿರೋ ಸೀಮಂತ ನಿಲ್ಬೇಕು. ಏನಂದೆ? ತವ್ರ ಮನೆ ಅರಿಶಿನ ಕುಂಕುಮನ? ಹೌದು ಚಂಚಲ, ಇದಾರಲ್ಲ ವೈದೇಹಿ ಗುಡಿಲ್ ಸಿಕ್ಕಿದಾಗ ಸಾಕ್ತವ್ರು. ಓ ಅವರಾ? ಗೊತ್ತು ಗೊತ್ತು. ಹಾಗಿದ್ರೆ ಕೆಲ್ಸ ಮುಗ್ದಾಗೇನೆ. ಏನ್ ಕೆಲ್ಸ? ವೈದೇಹಿ ಕೆಲ್ಸ. ಯಾವ ಸೀಮಂತನ ಹುಟ್ಟೋ ಮಗು ಕ್ಷೇಮಕ್ಕೋಸ್ಕರ ಮಾಡ್ತಾ ಇದ್ದಾರೋ ಅದೇ ಸೀಮಂತ ಆ ತಾಯಿ ಮಗು ಸಾವ್ಗೆ ಮುಹೂರ್ತ ಆಗೋ ಹಾಗೆ ಮಾಡ್ತೀನಿ. ತವ್ರ ಮನೆ ಅರ್ಶನ ಕುಂಕುಮನೆ ಅವ್ರ ಪಾಲ್ಗೆ ಯಮಪಾಶ ಆಗೋ ಹಾಗೆ ಮಾಡ್ತೀನಿ. ನೀನ್ ಹೇಳ್ದ ಹಾಗೆ ನಡೆದ್ರೆ ಚೆನ್ನಾಗಿರತ್ತೆ. ಆದ್ರೆ ನಡಿಬೇಕಲ್ಲ ಚಂಚಲ. ಹೊಟ್ಟೆಲಿ ಮಗು ಇರೋವರೆಗೂ ನಾವ್ ಏನೇ ಮಾಡಿದ್ರು ಆ ವೈದೇಹಿಗೆ ಗೊತ್ತಾಗತ್ತೆ. ಆ ಮಗು ಮಾತಾಡಿ ಅವ್ರ ಅಪ್ಪ ಅಮ್ಮನ ಕೂಡ ಕಾಪಾಡ್ತಾ ಇದೆ. ಈ ಸಲ ಹಾಗಾಗೋದಿಲ್ಲ. ನಾವ್ ಏನ್ ಮಾಡ್ತಿದ್ದೀವೋ ನಮ್ಗೆ ಗೊತ್ತಾಗ್ತಿಲ್ಲ. ಆ ವೈದೇಹಿನ ಹೇಗ್ ಸಾಯಿಸೋದು ಅಂತ ನಾಳೆ ತೀರ್ಮಾನಿಸ್ತೀನಿ. ಏನೇ ಮಾಡಿದ್ರು ಬರೋ ಪಾಡ್ಯದೊಳಗ್ ಮಾಡ್ಬೇಕು. ಯಾಕೆಂದ್ರೆ ಮತ್ತೆ ಪಾಡ್ಯ ಬಂದ್ರೆ ಆ ದಶರಥ ಯಾರ್ದಾದ್ರೂ ದೇಹದಲ್ಲಿ ಸೇರ್ಕೊಂಡು ಶಕ್ತಿ ಪಡ್ಕೋತಾನೆ. ಆಗ ಅವನು ಕಾಪಾಡೋದಕ್ಕೆ ಯಾರು ಒಬ್ರು ಬದುಕಿರ್ಬಾರ್ದು. ಎಲ್ರ ಶವಗಳನ್ನ ಅವನು ಕಣ್ಣಿಂದ ನೋಡ್ಬೇಕು. ವೈದೇಹಿನೇ ಕಳ್ಸಿದ್ಮೇಲೆ ಇನ್ ಉಳ್ದವ್ರು ಯಾವ ಲೆಕ್ಕ ಸುವರ್ಣ? ಅವ್ರನ್ನು ಕಳಿಸ್ಬಿಡಣ. ಆಗ್ಲೇ ಅಲ್ವಾ ಆಸ್ತಿ ಎಲ್ಲ ನಮ್ ಕೈ ಸೇರೋದು. ಹೌದು ಚಂಚಲ, ನಿನಗೂ ನಮಗೂ ಅರ್ಧ ಅರ್ಧ. ಮೊದಲು ಆ ಕೆಲಸ ಮಾಡು. ಈ ಮೋಡ ಯಾವಾಗ ಸರ್ಕೊಳುತ್ತೋ, ಬೆಳೆದಿಂಗಳು ಯಾವಾಗ ಬರುತ್ತೋ, ನನ್ನ ಪುಟಾಣಿ ಮರಿ ಜೊತೆ ನಾನು ಯಾವಾಗ ಮಾತಾಡ್ತೀನೋ. ಏನ್ ವೈದೇಹಿ, ಚಂದಮ್ಮನಿಗೋಸ್ಕರ ಕಾಯ್ತಾ ಇದ್ಯಾ? ಹೌದು ಬಾವಾ, ಪುಟಾಣಿ ಜೊತೆ ಮಾತಾಡ್ಬೇಕು ಅಂತ ಯಾವಾಗ ಆಸೆ ಪಡ್ತಾ ಇರ್ತೀನೋ ಅವಾಗ್ಲೇ ಈ ಮೋಡಗಳು ಅಡ್ಡ ಬರುತ್ತೆ. ಮಾಡೋ ಕೆಲ್ಸನೇ ಇಲ್ಲ. ಸರಿ, ಆ ಚಂದಮಾಮ ಮೋಡದ ಮರೆಯಿಂದ ಆಚೆ ಬಂದು ದರ್ಶನ ಕೊಡೋಷ್ಟರಲ್ಲಿ ಈ ಚಂದ್ರ ಕೊಡೋಂಥ ಗಿಫ್ಟ್ ತಗೋ ನೀನು. ಬಹುಮಾನನ?
ಏನದು? ಇವಾಗ ಯಾಕೆ? ಯಾಕಂದ್ರೆ 9 ತಿಂಗಳು ನಮ್ಮ ವಂಶದ ಕುಡಿನ ಹೊತ್ತು ಈ ಮನೆ ಕೊಡ್ತಾ ಇರೋ ನನ್ನ ಶ್ರೀಮತಿಗೆ ಸೀಮಂತ ದಿನಕ್ಕೆ ಏನಾದ್ರೂ ಕೊಡ್ಲೇಬೇಕಲ್ವ ನಾನು? ಇಲ್ಲ ಅಂದ್ರೆ ಯಾವತ್ತಾದ್ರೂ ನೆನಪಿಸ್ಕೊಂಡು ಸೀಮಂತ ಫಂಕ್ಷನ್ ದಿನ ನಿಮ್ಮಪ್ಪ ನನಗೆ ಒಂದು ಗಿಫ್ಟ್ ತಂದ್ಕೊಡ್ದೆ ಬರೀ ಕೈಯಲ್ಲಿ ಆಶೀರ್ವಾದ ಮಾಡಿದ್ರು ಅಷ್ಟೇ ಅಂತ ನೀನು ನಮ್ಮ ಪುಟ್ಟ ವೈದೇಹಿ ಹತ್ರ ಹೇಳಿದ್ರೆ ನನ್ನ ಮರ್ಯಾದೆ ಹೋಗಲ್ವಾ? ನಮ್ ಪುಟಾಣಿಗೆ ನಾವೇನು ಹೇಳೋ ಅಗತ್ಯ ಇಲ್ಲ, ಅದಕ್ಕೆಲ್ಲ ಗೊತ್ತಾಗತ್ತೆ. ನಕ್ಯ ಈ ನಗುಗೋಸ್ಕರನೇ ಈ ವ್ಯವಸ್ಥೆಗಳೆಲ್ಲ. ತಗೋ ಈ ಸೀರೆನ, ಖಂಡಿತ ಇಷ್ಟ ಆಗತ್ತೆ ನಿನಗೆ. ಹೇಗಿದೆ? ನೀನ್ ನನಗೋಸ್ಕರ ತಂದಿರೋದು ನನಗಿಷ್ಟ ಇಲ್ದೇ ಇರತ್ತಾ ಬಾವ? ತುಂಬಾ ಚೆನ್ನಾಗಿದೆ. ಆದ್ರೆ ಅದು ಆದ್ರೆ ಅದು ಏನ್ ಹೇಳು? ನಾಳೆ ಅಪ್ಪ ಅಮ್ಮ ಸೀರೆ ತಂದ್ಕೊಡ್ತಾರೆ ಅಲ್ವಾ? ಆಕ್ಚುಲಿ ಆ ಸೀರೆನೇ ಉಟ್ಕೊಳ್ಳೋದ್ ಪದ್ಧತಿ ಅಲ್ವಾ? ಅಷ್ಟೇನಾ? ಹಾಗಿದ್ರೆ ನೀನು ಅದನ್ನೇ ಉಟ್ಕೋ. ನಾನ್ ತಂದಿದ್ದೆ ಉಟ್ಕೋಬೇಕು ಅಂತ ನಾನು ಬಲವಂತ ಮಾಡಿಲ್ಲ ಅಲ್ವಾ? ಮಾಡ್ಲಿಲ್ಲ, ಆದ್ರೆ ನನಗೆ ಯಾಕೋ ನೀನ್ ತಂದಿದ್ದೆ ಉಟ್ಕೋಬೇಕು ಅನ್ನಿಸ್ತಿದೆ. ನಾನ್ ತಂದಿದ್ನ ಯಾವತ್ ಬೇಕಾದ್ರೆ ಉಟ್ಕೋಬಹುದು, ಆದ್ರೆ ಸಂಪ್ರದಾಯನ ಫಾಲೋ ಮಾಡ್ಬೇಕಲ್ವಾ? ಬೇಕಾದ್ರೆ ಅಪ್ಪ ಸೀರೆ ತಂದು ಕೊಟ್ರು ಅಂತ ಪುಟ್ಟ ವೈದೇಹಿ ಹೇಳು ಸಾಕು. ಸರಿ, ಸೀರೆ ಕೊಡು, ರೂಮಲ್ಲಿ ಇಟ್ಟಿರ್ತೀನಿ ನಾನು. ನಾನು ಇಡ್ತೀನಿ ಬಾವ. ಮತ್ತೆ ಯಾಕೆ ಶ್ರಮ ತಗೋತೀಯ ವೈದೇಹಿ? ನೀನು ಚಂದಮಾಮ ಬರೋರ್ಗು ಇಲ್ಲೇ ಇದ್ದು ಪುಟ್ಟ ವೈದೇಹಿ ಜೊತೆ ಮಾತಾಡ್ಕೊಂಡೇ ವಾಪಸ್ ಬರೋದಲ್ವಾ? ನೀನು ಅದೇ ಕೆಲಸ ಮಾಡ್ತಾರು. ನಾನು ಈ ಸೀರೆನ ಇಟ್ಟು ಬರ್ತೀನಿ. ಪುಟಾಣಿ, ಅಮ್ಮ ಪುಟಾಣಿ, ಇವತ್ತು ನಿನ್ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೆ ಗೊತ್ತಾ? ಹೇಳು ಪುಟಾಣಿ, ನಾಳೆ ನನಗೆ ಸೀಮಂತ ಇಲ್ಲೇ ಮಾಡ್ತಿದ್ದಾರೆ. ಎಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಅಪಾಯ ದೂರ ಆಗತ್ತೆ ಅಂತ. ಆದ್ರೂ ಈ ಸೀಮಂತ ನಡೆಯೋದ್ರೊಳಗೆ ಏನಾದ್ರೂ ಅಪಾಯ ಆಗತ್ತೇನೋ ಅಂತ ಭಯ ಆಗ್ತಿದೆ. ಹೇಳು ಪುಟಾಣಿ, ಅಪಾಯ ಏನಿಲ್ಲ ಅಲ್ವಾ? ತವ್ರ ಮನೆ ಅರಿಶಿನ ಕುಂಕುಮೆಯಿಂದ ನಮ್ಮನ್ನ ಸಾಯಿಸ್ಬೇಕು ಅಂತ ಇದ್ದಾರೆ ಅಮ್ಮ. ಪುಟಾಣಿ, ಏನ್ ಹೇಳ್ತಿದ್ಯಾ? ಹೌದಮ್ಮ, ನಿನ್ ತವ್ರ ಮನೆ ಅರಿಶಿನ ಕುಂಕುಮೆಯಿಂದಾನೆ ನಮ್ಮಿಬ್ಬರನ್ನ ಸಾಯಿಸೋದಿಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಅಮ್ಮ ತರೋ ಅರಿಶಿನ ಕುಂಕುಮದಲ್ಲೇ ತೊಂದರೆ ಇದೆಯಾ? ಅದರಿಂದ ಅನುಮಾನ ಬರಲ್ಲ ಅಲ್ವಮ್ಮ? ಅದಕ್ಕೆ ಅದರಿಂದಾನೇ ಕೊಲ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ವೈದೇಹಿ, ಏನ್ ಹೇಳಿದ್ರು ನಮ್ಮ ಪುಟ್ಟ ವೈದೇಹಿ? ಹೇಳು ವೈದೇಹಿ, ಏನ್ ನಡೆಯುತ್ತಂತೆ? ಏನೂ ಇಲ್ಲ ಬಾವ, ಮಾವನವ್ರ ಆಶೀರ್ವಾದ ಇದೆಯಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಅಂದ್ರೆ ಇವಾಗ ನೀನು ಟೆನ್ಷನ್ ಹೋಯ್ತಲ್ವಾ? ನಿಮ್ದೇಗ್ ನಿದ್ದೆ ಮಾಡ್ಬೋದಲ್ವಾ? ಬಾ. ಹೇಗೆ ಹೇಳಿ ಬಾವ, ನಮ್ಮ ಮನೆಯವ್ರು ಅರ್ಶಿನ ಕುಂಕುಮದಲ್ಲೇ ಕುತಂತ್ರ ಮಾಡ್ತಿದಾರಂತೆ. ನನಗೆ ಕೊಡೋ ಅರ್ಶಿನ ಕುಂಕುಮದಲ್ಲೇ ಅಪಾಯ ಇದೆ ಅಂತ ನಿನಗೆ ಹೇಗೆ ಹೇಳಿ? ಇನ್ನು ಏನು ಯೋಚಿಸ್ತಾ ಇದ್ಯಾ? ಏನೂ ಇಲ್ಲ ಬಾವ. ಮತ್ ಬಾ. ರಾಜಿ, ಬಂದ್ಯಾ? ತಗೊಂಡ್ ಬಂದಿದ್ಯಾ? ನನಗೆ ಹಸುವಾಗ್ತಿರೋದು ಗೊತ್ತಾಯ್ತಾ? ನನಗೆ ಅಂತ ಊಟ ತಂದಿದ್ಯಾ? ತಂದಿದ್ದೀನಿ. ಯಾಕಂದ್ರೆ ನನ್ನ ಹಣೆ ಮೇಲೆ ಕುಂಕುಮ ಇರ್ಬೇಕಂದ್ರೆ ನೀವಿರ್ಬೇಕು. ನೀವು ಬದುಕಿರ್ಬೇಕಂದ್ರೆ ಏನಾದ್ರೂ ಒಂದು ತಿನ್ಬೇಕಲ್ವಾ? ಅಷ್ಟನ್ ಬಿಟ್ಟು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹೊಟ್ಟೆ ನೋಡ್ಕೊಂಡು ನಾನು ತಂದಿಲ್ಲ. ಸರಿ, ಏನೋ ಒಂದು ಹಸುವಾಗ್ತಿದೆ ರಾಜಿ, ಮೊದಲು ಊಟ ಮಾಡಿಸು. ಬೇಗ ತಿನ್ಸು. ತುಪ್ಪ ಏನ್ ಬೇಕಾಗಿಲ್ಲ, ಇವಾಗಿರೋ ಹಸುವಿಗೆ ಅನ್ನ ಸಾರೇ ಸಾಕು. ಏನೋ ಒಂದು ಬೇಗ ತಿನ್ಸು. 1 ನಿಮಿಷ ಇರ್ರಿ. ಇದನ್ನು ಕಲ್ಸಿದ್ರೇನೆ ನೀವು ತಿನ್ನೋ ಅನ್ನಕ್ಕೆ ಒಂದ್ ಅರ್ಥ ಬರೋದು. ಅಯ್ಯೋ, ಬೇಗ ತಿನ್ಸು. ತಿನ್ನಿ.